ಸಹಜ ಸ್ಥಿತಿಯತ್ತ ಮಂಡ್ಯದ ಮದ್ದೂರು ಪಟ್ಟಣ ಇದೆ. ಈಗ ಗಲಾಟೆಯಿಂದ 3 ದಿನ ಈ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧ ಆಗಿತ್ತು. ಎಂದಿನಂತೆ ಈಗ ವ್ಯಾಪಾರ ವಹಿವಾಟು ಜನಸಂಚಾರ ಆರಂಭ ಆಗಿದೆ. ಮಸೀದಿ ದರ್ಗಾ ಬಳಿ ಖಾಕಿ ಭದ್ರತೆ ಮುಂದುವರೆದಿದೆ. ಸಾಮೂಹಿಕ ಗಣೇಶ ವಿಸರ್ಜನೆಯಿಂದ ಆತಂಕ ಸದ್ಯಕ್ಕಂತೂ ದೂರ ಆಗಿದೆ. ಇನ್ನು ಹಲವು ಗಣಪತಿಗಳು ವಿಸರ್ಜನೆ ಕಾರ್ಯ ಹಾಗೆ ಬಾಕಿ ಇದ್ದಾವೆ. ಸೊ ನಿನ್ನೆ ಆಗಿರುವಂಥ ಸಾಮೂಹಿಕ ಗಣೇಶ ವಿಸರ್ಜನೆ ಇತ್ತಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ಇತ್ತು ಬಿಡಿ. 21 ಗಣಪನ ವಿಸರ್ಜನೆ ಇತ್ತು ನಿನ್ನೆ. ಸಾಮೂಹಿಕವಾಗಿ ಗಣೇಶನ ವಿಸರ್ಜನೆ ಮಾಡಲಾಯಿತು. ಅದಾದ ನಂತರ ಇನ್ನೂ ಕೂಡ ಹಲವು ಗಣಪತಿಗಳು ವಿಸರ್ಜನೆ ಮಾಡೋದು ಬಾಕಿ ಇದೆ. ಆದರೆ ಈಗ ಸದ್ಯಕ್ಕೆ ಸಹಜ ಸ್ಥಿತಿಯತ್ತ ಇದೆ. ಜನ ಓಡಾಡ್ತಾ ಇದ್ದಾರೆ, ಧೈರ್ಯದಿಂದ ಓಡಾಡ್ತಾ ಇದ್ದಾರೆ. ಸಹಜ ಸ್ಥಿತಿಯತ್ತ ಮಂಡ್ಯದ ಮದ್ದೂರು ಪಟ್ಟಣ ಬಂದಿದೆ. ಕಳೆದ 3 ದಿನದಿಂದ ಏನೆಲ್ಲ ಆಗಿತ್ತು ಆ ಒಂದು ಪಟ್ಟಣದಲ್ಲಿ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಗಣೇಶನ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಅನ್ಯ ಕೋಮಿನಿಂದ ಕಲ್ಲು ಬರುತ್ತೆ ಮೆರವಣಿಗೆಯ ಮೇಲೆ. ಆವಾಗ ದೊಡ್ಡ ಮಟ್ಟದಲ್ಲಿ ಏನೆಲ್ಲ ಗಲಾಟೆ ಆಯಿತು, ಪ್ರತಿಭಟನೆ ಆಯಿತು ಅನ್ನೋದು ಗೊತ್ತಿರುವಂಥ ವಿಚಾರ. ಈಗ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪೊಲೀಸ್ ತುಕಡಿಗಳು ಮೊಕ್ಕಾಂ ಹೂಡಿರುವಂಥದ್ದು. ಸೂಕ್ಷ್ಮ ಪ್ರದೇಶಗಳ ಮೇಲೆ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಪೊಲೀಸರು. ಮೇಲ್ನೋಟಕ್ಕೆ ಸಹಜ ಸ್ಥಿತಿ ಇರಬಹುದು, ಆದರೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಪರಿಸ್ಥಿತಿ ಕೂಡ ಇದೆ. ಸೊ ಹಂಗಾಗಿ ಒಳಗೊಳಗೆ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಈಗ ಮದ್ದೂರು ಪಟ್ಟಣ. ಸೊ ಇವತ್ತು ಮದ್ದೂರಿಗೆ ಶಾಸಕರಾಗಿರುವಂಥ ಯತ್ನಾಳ್ ಅವರು ಭೇಟಿಯನ್ನು ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯತ್ನಾಳ್ ಅವರಲ್ಲಿ ಭೇಟಿ ಕೊಟ್ಟರೆ ಇನ್ನೇನೇನು ಆಗುತ್ತೋ ಗೊತ್ತಿಲ್ಲ, ಬಟ್ ಭೇಟಿ ಕೊಡುವಂಥ ಸಾಧ್ಯತೆ ಇದೆ. ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ, ತಮ್ಮ ಪಾಡಿಗೆ ತಾವು ಇದ್ದರೆ ಮೆರವಣಿಗೆ ಹೋಗೋದಕ್ಕೆ ಬಿಟ್ಟಿದ್ರೆ ಏನು ಸಮಸ್ಯೆ ಆಗ್ತಿರಲಿಲ್ಲ. ಅಲ್ಲಿ ಮಸೀದಿ ಏನಿದೆಯಲ್ಲ, ಆ ಮಸೀದಿಯ ನಿರ್ಮಾಣ ಆಗಿದ್ದು ಇದೇ ವರ್ಷದಲ್ಲಿ. ಹಳೆ ಮಸೀದಿನೇ ಅಲ್ಲ ಅದು. ಮಸೀದಿಯ ಮುಂಭಾಗದಲ್ಲಿ ಹಿಂದೂಗಳ ಹಬ್ಬದ ಆಚರಣೆ ಆಗಿರ್ಬೋದು ಅಥವಾ ತಮಟೆ ಸದ್ಯ ಆಗಿರ್ಬೋದು, ಏನು ಹೋಗಬಾರ್ದು ಅಂಥೇಳಿ ಆ ಮಸೀದಿ ನಿರ್ಮಾಣ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಾರಾ ಪ್ರಸನ್ನ, 3 ದಿನ ಆದ ನಂತರ ಎಂದಿನಂತೆ ಜನ ಓಡಾಡ್ತಿದ್ದಾರಾ, ಹೇಗೆ? ಹೌದು ಎಂ ಕುಮಾರ್, ಏನು ಈಗ 3 ದಿನಗಳಿಂದ ಮದ್ದೂರು ಈಗ ಏನು ಒಂದು ಕೋಮು ಗಲಭೆಯಿಂದ ಹತ್ತಿ ಉರಿತಾ ಇತ್ತು ಅಂತ ಹೇಳಲಾಗ್ತಾ ಇರುವಂತದ್ದು. ಒಂದು ಹಿನ್ನೆಲೆಯಲ್ಲಿ ಇಂದು ಸಹಜ ಸ್ಥಿತಿಯತ್ತ ಏನು ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ಕೂಡ ತೆರಳ್ತಾ ಇರುವಂತದ್ದು. ಏನು ಈಗ ಪೊಲೀಸ್ ತುಕಡಿಗಳನ್ನ ಕೂಡ ಆಯಾ ಕಟ್ಟುನಿಟ್ಟಿನ ಸ್ಥಳಗಳಲ್ಲಿ ಕೂಡ ಪೊಲೀಸ್ ಇಲಾಖೆ ನಿಯೋಜನೆಯನ್ನ ಕೂಡ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತ ಅವಘಡಗಳು ಸಂಭವಿಸಿದ ರೀತಿಯಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನ ಕೂಡ ಪೊಲೀಸ್ ಇಲಾಖೆ ವಹಿಸಿ ತಮ್ಮ ತುಕಡಿಗಳನ್ನ ಕೂಡ ಹೆಚ್ಚಿಗೆ ಮಾಡಿರುವಂತದ್ದು. ಇಂದು ಏನು ಒಂದು ಶಾಸಕರಾಗಿರುವಂತಹ ಬಸವರಾಜ್ ಯತ್ನಾಳ್ ಅವರು ಕೂಡ ಸಂಜೆ 4 ಗಂಟೆ ನಂತರ ಆ ಒಂದು ಗಾಯಾಳುಗಳ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನವನ್ನ ಕೂಡ ಹೇಳುವಂತ ಕೆಲಸವನ್ನ ಕೂಡ ಇಂದು ಮಾಡುವಂತದ್ದು. ಎಂ ಕುಮಾರ್, ಲಾರಾ ಪ್ರಸನ್ನ, ಇದರ ಜೊತೆಗೆ ಇವತ್ತು ಯತ್ನಾಳ್ ಅವರು ಕೂಡ ಭೇಟಿಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಬರ್ತಾರಾ? ಈಗಾಗಲೇ ಒಂದು ಟಿವಿ ಕೂಡ ರಿಲೀಸ್ ಆಗಿರುವಂತದ್ದು. ಏನು 4 ರಿಂದ 5 ಗಂಟೆ ಒಳಗೆ ಒಂದು ಏನು ಗಾಯಾಳುಗಳ ಕುಟುಂಬಸ್ಥರಿಗೆ ಒಂದು ಶಾಂತಿಯನ್ನ ಕೂಡ ಹೇಳಲಿಕ್ಕೆ ಯತ್ನಾಳ್ ಅವರು ಆಗಮಿಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.